ಆನಂದ್, ಏನಾಯ್ತು? ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಏನಿಲ್ಲ ಇದೆ, ಗೆಳೆಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವನಿಗೆ ಲೈಫಲ್ಲಿ ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಎಲ್ಲ ಇದೆ. ಆದರೆ ಖುಷಿ, ನೆಮ್ಮದಿ, ಸಂತೋಷ ಯಾವುದೂ ಇಲ್ವಲ್ಲೇ. ಯಾವುದು ಬೇಕೋ ಅದೇ ಇಲ್ಲ. ಜೀವನದಲ್ಲಿ ಇರೋ ಬರೋ ಕಷ್ಟ ಎಲ್ಲ ಅವನಿಗೆ ಬರುತ್ತಲ್ಲ. ಎಷ್ಟು ನೋವು ತಿಂತಾನೆ, ಎಷ್ಟು ಕಷ್ಟ ಅನುಭವಿಸ್ತಾನೆ. ಅವನ ವಿಷಯದಲ್ಲಿ ದೇವ್ರು ನಿಜವಾಗ್ಲೂ ಕಲ್ಲಾಗ್ಬಿಟ್ಟಿದ್ದಾನೆ ಕಣೆ. ಸಂಕಟ ಆಗುತ್ತೆ ಅವ್ನು ನೆನ್ಸ್ಕೊಂಡ್ರೆ. ಏನಾಯ್ತೀಗ? ಮಗು ಆಯ್ತು, ಖುಷಿಯಾಗಿ ನೆಮ್ಮದಿಯಾಗಿದ್ದಾನಲ್ವಾ, ಮತ್ತಿನ್ನೇನು ಪ್ರಾಬ್ಲಮ್ಮು? ಏನ್ ಚಿನ್ನ ಈ ಥರ ಮಾತಾಡ್ತಾ ಇದೆಯಾ? ಅವ್ರ ಅಮ್ಮನ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ ಅವನು ಹೇಳಿದ್ನಲ್ಲ. ಇಲ್ಲ ಆನಂದ್, ನನ್ಗೆ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ಬ್ಯಾಕ್ ಎಂಡಿಂದ ಯಾರೋ ಇದನ್ನೆಲ್ಲ ಬೇಕು ಅಂತ ಮಾಡಿಸ್ತಿದ್ದಾರೆ ಅನ್ನಿಸ್ತಿದೆ. ಏನ್ ಚಿನ್ನ ಈ ಥರ ಮಾತಾಡ್ತಾ ಇದೆಯಾ? ಹ್ಞೂ ಆನಂದ್, ನನ್ಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ, ಭಾಗ್ಯ ಆಂಟಿ ಆ ಮನೆಗೆ ಬಂದು ತುಂಬ ದಿನ ಆಯಿತು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸರಿ, ಆದರೆ ಎಕ್ಸ್ಟ್ರೀಮ್ ಅನ್ನೋ ಥರ ಯಾವತ್ತೂ ಅವ್ರು ಬಿಹೇವ್ ಮಾಡಿಲ್ಲ ಅಲ್ವಾ? ವಿಚಿತ್ರವಾಗಿ ಆಡಿದ್ದನ್ನಂತೂ ನಾನು ಯಾವತ್ತೂ ನೋಡೇ ಇಲ್ಲ. ತಂಪಾಡ್ಗೆ ಅವರು ಸೈಲೆಂಟಾಗಿರ್ತಾರೆ, ಯಾರಿಗೂ ತೊಂದರೆ ಕೊಡೋರಲ್ಲ. ಅಂಥದ್ರಲ್ಲಿ ಈಗ ಸಡನ್ನಾಗಿ ಈ ಥರ ಆಡ್ತಿದ್ದಾರೆ ಅಂದರೆ ಏನರ್ಥ? ಯಾವುದೋ ವಿಷಯ ಅವ್ರನ್ನ ಟ್ರಿಗರ್ ಮಾಡಿದೆ, ಅಥವಾ ಯಾರೋ ಬೇಕು ಅಂತಲೇ ಅವ್ರನ್ನ ಟ್ರಿಗರ್ ಮಾಡಿದ್ದಾರೆ. ಬಟ್ ಹೇಗೆ ಆದರೂ ಆ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ಯಾರೋ ಅಲ್ಲಿ ಅವ್ರನ್ನ ನೆಮ್ಮದಿಯಾಗಿರಕ್ಕೆ ಬಿಡ್ತಿಲ್ಲ ಅಂತ ತಾನೇ ಲೆಕ್ಕ. ಆನಂದ್, ಹಿಂದೆ ಒಂದ್ಸಲ ಏನೇನಾಯ್ತು ಅಂತ ನೆನಪು ಮಾಡ್ಕೊ. ಶಾಕುಂತಲಾ ಆಂಟಿ ಅವ್ರ ಊರು ಹಿನ್ನೆಲೆ ಎಲ್ಲ ಕಂಡಿಡಿಯಕ್ಕೆ ಹೋದ್ರಿ. ಆಗ ನಿನ್ ಜೀವಕ್ಕೆ ಅಪಾಯ ಆಯ್ತು ತಾನೆ. ಡುಮ್ಮಂಗೂ ಪ್ರಾಬ್ಲಮ್ ಆಯ್ತು. ಆಮೇಲೆ ಏನೇನೋ ಆಗಿದ್ದಕ್ಕೆಲ್ಲ ಲಕ್ಷ್ಮೀಕಾಂತ್ ಅವರೇ ಕಾರಣ ಅಂತ ಅವ್ರು ಜೈಲ್ಗೂ ಹೋದ್ರು. ಆ ಕಡೆ ಜಯದೇವ್ ಕೂಡ ಮನೆಯಿಂದ ಆಚೆ ಹೋಗಿದ್ದಾನೆ. ಇಬ್ರು ಮನೆಯಲ್ಲಿಲ್ಲ ಅಂದ್ರೆ ಇನ್ಯಾರು ಇದನ್ನೆಲ್ಲ ಮಾಡ್ತಿರ್ಬೋದು ಅಂತ ಪ್ರಶ್ನೆ ಹುಟ್ಟಲ್ವಾ? ಒಂದು ಮನೆಯಲ್ಲಿರೋರೇ ಯಾರೋ ಇದನ್ನೆಲ್ಲ ಮಾಡ್ತಿದ್ದಾರೆ, ಇಲ್ಲ ಆಚೆ ಹೋಗಿರೋರು ಆಚೆ ಇದ್ಕೊಂಡೆ ಯಾರ ಮೂಲಕನೋ ಇದನ್ನೆಲ್ಲ ಮಾಡಿಸ್ತಿದ್ದಾರೆ. ಅದ್ಯಾರು ಅಂತ ತಿಳ್ಕೋಬೇಕು. ಚಿನ್ನ, ನೀನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅಲ್ಲ, ಡಾಕ್ಟ್ರ್ ಬಂದು ನೋಡಿ ಭಾಗ್ಯ ಆಂಟಿ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳಿದಾರಲ್ಲ, ಅವ್ರು ಒಳ್ಳೆ ಡಾಕ್ಟ್ರೇ. ಇಲ್ಲ ಆನಂದ್, ಈಗ ನೋಡು, ಮೊದಲೆಲ್ಲ ನಿನಗೆ ಡುಮ್ಮಂಗೆ ವ್ಯವಹಾರದ ವಿಷಯದಲ್ಲಿ ಆ ಭೂಪತಿ ಅವ್ರ ಕಡೆಯಿಂದ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇತ್ತು. ಈಗ ಅವ್ರಿಲ್ಲ, ಎಲ್ಲ ಸರಿಯಾಗಿ ಸ್ಮೂತಾಗಿ ನಡೀತಿದೆ ತಾನೆ. ಬಟ್ ಮನೆಯಲ್ಲಿ ಮಾತ್ರ ಮೊದಲು ಸಮಸ್ಯೆ ಇತ್ತು, ಈಗಲೂ ಸಮಸ್ಯೆ ಆಗ್ತಾನೆ ಇದೆ. ಅಂದಮೇಲೆ ಯಾರೋ ಪಿನ್ ಹೊಡಿತಿದ್ದಾರೆ ಅಂತ ತಾನೇ ಅರ್ಥ. ಇಲ್ಲ ಅಂದಿದ್ರೆ ಡೆಲಿವರಿ ಟೈಮಲ್ಲಿ ಯಾಕೆ ತೊಂದರೆ ಆಗಬೇಕಿತ್ತು? ನಿಮ್ಮ ಮೇಲೆ ಯಾಕೆ ಅಟ್ಯಾಕ್ ಆಗಬೇಕಾಗಿತ್ತು? ಇಲ್ಲಿ ಯಾವುದು ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿಲ್ಲ ಆನಂದ್. ಅದನ್ನೆಲ್ಲ ನಾವು ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ಹಾಗಾದ್ರೆ ಆ ಮಗು ಕಳೆದು ಹೋಗಿದ್ದು? ಆನಂದ್, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅದೇ ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಸರಿ, ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಲೇಟ್ ಆಗ್ತದೆ, ಬಾ ಮಲ್ಕೋ. ಅಂತೂ ಎಲ್ಲ ನಾನು ಅನ್ಕೊಂಡ ಹಾಗೆ ನಡೀತಾ ಇದೆ. ಇವತ್ತು ಭಾಗ್ಯ ಹಾಸ್ಪಿಟಲ್ಗೆ ಶಿಫ್ಟ್ ಆಗ್ತಾಳೆ. ಅಲ್ಲಿಗೆ ನನ್ನ ತಲೆನೋವು ಶಿಫ್ಟ್ ಆದಂಗೆ. ಗೌತಮರ, ಒಂದು ನಿಮಿಷ. ಇದೇನಪ್ಪ ಇವಳು ಅಡ್ಡಗಾಲ ಹಾಕೋ ಥರ ಇದ್ದಾಳೆ. ಅಲ್ಲ, ಅತ್ತೆನ ಹಾಸ್ಪಿಟಲ್ ಕಳಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕೊನೆಗೂ ಅಡ್ಡಗಾಲ ಹಾಕಿದ್ಲಲ್ಲ. ಇದೇನು ಭೂಮಿಕಾ, ಹೊರಡೋ ಟೈಮಲ್ಲಿ ಈ ಥರ ಹೇಳ್ತಾ ಇದ್ದಾರಲ್ಲ? ಹಾ ಭೂಮಿಕಾ, ಹೊರಟು ನಿಂತವ್ರನ್ನ ತಡೀತಾ ಇದೆಯಲ್ಲ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಿಮ್ಮ ಮತ್ತೆ ಹುಷಾರಾಗೋದು ಬೇಡವಾ? ಅವ್ರು ಇಲ್ಲೇ ಇದ್ರೆ ಟ್ರೀಟ್ಮೆಂಟ್ ಹೇಗಮ್ಮ ಕೊಡಿಸೋದು? ಕಾಯಿಲೆ ವಾಸಿ ಆಗೋದು ಹೇಗೆ?
ನೀನು ಅವ್ರನ್ನ ಕಳಿಸ್ಕೊಟ್ರೆ ತಾನೆ ಅವ್ರು ಹುಷಾರಾಗೋದು. ಅದನ್ನು ಬೇಡ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಲೆಕ್ಕಾಚಾರ ನನಗೆ ಅರ್ಥ ಆಗ್ತಾ ಇಲ್ಲ. ಲೆಕ್ಕಾಚಾರ ಏನೂ ಇಲ್ಲ ಅತ್ತೆ. ಅವ್ರು ಹೋಗೋದು ಬೇಡ, ಅದರ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ಇದೇನಮ್ಮ ಹೀಗೆ ಹೇಳ್ತಾ ಇದೆಯಾ? ನಿನ್ನೆ ಏನಾಗಿತ್ತು ಅಂತ ನೀನು ನೋಡಿದೆಯಲ್ಲ, ಅಷ್ಟಾದ್ಮೇಲೂ ನೀನು ಹೀಗೆ ಹೇಳ್ತಾ ಇದೆಯಲ್ಲ, ನಿನಗಿನ್ನೂ ಅದ್ರ ಸೀರಿಯಸ್ನೆಸ್ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಸಾರಿ ಅತ್ತೆ, ಬಟ್ ಸೀರಿಯಸ್ನೆಸ್ ಅರ್ಥ ಆಗುವಂಥದ್ದು ಏನೂ ಆಗಿಲ್ವಲ್ಲ. ಐ ಮೀನ್ ಭಾಗ್ಯ ಅತ್ತೆ ಇದಕ್ಕೆ ಮುಂಚೆ ಈ ರೀತಿ ಯಾವತ್ತೂ ಮಾಡಿದವರಲ್ಲ. ಫಸ್ಟ್ ಟೈಮ್ ಈ ಥರದ್ದು ಏನೋ ಒಂದಾಗಿದೆ. ಮೊದಲನೇ ಸಲ ಹೀಗಾಯಿತು ಅಂತ ಅವರು ಅಬ್ನಾರ್ಮಲ್ ಆಗಿದ್ದಾರೆ, ಅವ್ರ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಕನ್ಕ್ಲೂಡ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ರೈಟ್. ಅಲ್ಲಮ್ಮ, ನಿನ್ನೆ ಅಷ್ಟೆಲ್ಲ ಆಯ್ತಲ್ಲ, ಅದು ಸಣ್ಣ ವಿಷಯನಾ? ಇಲ್ಲ ಅತ್ತೆ, ಸಣ್ಣ ವಿಷಯ ಅಂತ ನಾನು ಹೇಳ್ತಿಲ್ಲ. ಬಟ್ ಆಕ್ಸಿಡೆಂಟ್ಲಿ ಈ ಥರದ್ದೇನೋ ಆಗಿರ್ಬೋದಲ್ವಾ. ಇಟ್ ಕುಡ್ ಬಿ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅಲ್ಲ, ಅತ್ತೆ ಸಿಚುವೇಶನ್ ಸೀರಿಯಸ್ ಅಂತ ನಿಮಗೆ ಅನ್ನಿಸ್ತಿದೆ, ಬಟ್ ನನ್ನ ಪ್ರಕಾರ ಅವ್ರ ಸಿಚುವೇಶನ್ ಇಂಪ್ರೂವ್ ಆಗ್ತಿದೆ. ಅವ್ರು ಈ ಮನೆಗೆ ಬಂದಾಗ ಹೇಗಿದ್ರು, ಈಗ ಹೇಗಿದ್ದಾರೆ, ನಾವು ಹೇಳೋದನ್ನೆಲ್ಲ ಕೇಳಿಸ್ಕೋತಾರೆ, ರೆಸ್ಪಾಂಡ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಸೊ ಅವ್ರ ಕಂಡೀಷನು ಇಂಪ್ರೂವ್ ಆಗಿದೆ, ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ಅವರು ಅವ್ರ ಮಗನ ಜೊತೆ, ಅವ್ರ ಮಗಳ ಜೊತೆ ಈ ಮನೇಲಿದ್ದಾರೆ, ನಮ್ಮೆಲ್ಲರ ಜೊತೆ ಇದ್ದಾರೆ.